ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನು ಅನುರಾಗ್ ಠಾಕೂರ್ ಅವರು ವಾಪಸ್ ತಗೊಂಡ್ರು. ಇನ್ನು ಚರ್ಚೆಯಲ್ಲಿ ಅಖಿಲೇಶ್ ಯಾದವ್ ಭಾಗಿಯಾದರು. ಸಮಾಜವಾದಿ ಪಕ್ಷ, ಉತ್ತರ ಪ್ರದೇಶ ಮಾಜಿ ಮುಖ್ಯಮಂತ್ರಿ. ನೇರವಾಗಿ ವಕ್ಫ್ನ ವಿಷಯಕ್ಕಲ್ಲ, ಅಖಿಲೇಶ್ ಯಾದವ್ BJPಯ ಇಂಟರ್ನಲ್ ಪಾಲಿಟಿಕ್ಸನ್ನು ಪ್ರಸ್ತಾಪಿಸಿದ್ರು. ಅಷ್ಟು ದೊಡ್ಡ ಪಕ್ಷಕ್ಕೊಬ್ಬ ಅಧ್ಯಕ್ಷನ ಆಯ್ಕೆ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ, ಇವರೇನು ವಕ್ಫ್ ಬಿಲ್ ತಿದ್ದುಪಡಿ ಮಾಡ್ತಾರೆ ಅನ್ನೋ ಅರ್ಥದಲ್ಲಿ ಇತ್ತದು. ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರನ್ನು ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಅಮಿತ್ ಶಾ ಎದ್ದು ನಿಂತು ಉತ್ತರ ಕೊಟ್ಟರು. ನಿಮ್ಮದೆಲ್ಲ ಸುಲಭ ಸ್ವಾಮಿ, ಡಿಸೈಡೆಡ್ ಇರುತ್ತೆ. ನಮ್ಮ ಮುಂದಿರುವ ಪಕ್ಷಗಳು ಎಲ್ಲವೂ ಒಂದೊಂದು ಕುಟುಂಬದ ಪಕ್ಷಗಳು. ಮುಂದಿನ 25 ವರ್ಷ ಅಖಿಲೇಶ್ ಯಾದವ್ ಅವರೇ ನೀವು ಅಧ್ಯಕ್ಷರಾಗಿರ್ತೀರಿ, ನಮಗೆ ಗೊತ್ತು. ನಮ್ಮದು ಹಂಗಲ್ಲ, 18-19 ಕೋಟಿ ಕಾರ್ಯಕರ್ತರಿದ್ದಾರೆ, ನಮ್ದು ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ನಗನಗ ತಾನೇ ಉತ್ತರ ಕೊಟ್ಟರು. ಚೆನ್ನಾಗಿತ್ತು. चाहता हूं ये जो बिल लाया जा रहा है, भारतीय जनता पार्टी में एक मुकाबला चल रहा है. भारतीय जनता पार्टी के अंदर मुकाबला चल रहा है कि खराब हिंदू कौन बड़ा है. और ये बात अध्यक्ष महोदय मैं ऐसे ही नहीं कह रहा हूं. जो पार्टी ये कहती हो कि दुनिया की सबसे बड़ी पार्टी है, अध्यक्ष महोदय वो अपना राष्ट्रीय अध्यक्ष नहीं चुन पाए अभी तक. अध्यक्ष महोदय भारतीय जनता पार्टी क्या है? ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ತರಲಿಲ್ವೇ? ಇಲ್ಲ ಬೇಕು. मैं अखिलेश जी ने बहुत हंसते हंसते कहा है, इसको हंसते हंसते जवाब देना. ये सामने जितनी पार्टियां हैं उनका राष्ट्रीय अध्यक्ष उन 5 लोगों को ही चुनना है परिवार के. हमें माननीय अध्यक्ष जी करोड़ों सदस्यों में से 12-13 करोड़ सदस्य प्रक्रिया कर कर चुनना है तो देर लगती है. आपके यहाँ जरा भी देर नहीं लगेगी. मैं कह देता हूं अभी 25 साल तक आप अध्यक्ष हो जाओ, नहीं बदल सकता. अध्यक्ष महोदय जो बात सोशल मीडिया या और जगह गुपचुप हो रही है, कहीं ऐसा तो नहीं था कि अभी कुछ दिन पहले यात्रा जो हुई है वो कहीं 75 वर्ष की एक्सटेंशन वाली यात्रा तो नहीं थी. अध्यक्ष महोदय जो बात सोशल मीडिया या और जगह गुपचुप हो रही है. ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಗಪುರಕ್ಕೆ ಹೋಗಿದ್ರ ಬಗ್ಗೆ ಮಾತಾಡಿದ್ರು. ಇಂಥವೆಲ್ಲ ಆಗ್ತಿರ್ಬೇಕ್ರಿ ಸದನದಲ್ಲಿ, ಇಲ್ಲೇದ್ರೆ ಭಾಳ ಸೀರಿಯಸ್ ಆಗಿಬಿಡುತ್ತೆ. ನಿಮ್ಗೆ ಇಲ್ಲಿ ತನಕ ತೋರಿಸಿದ್ವಿ, ನೀವು ಅಮಿತ್ ಶಾ ಚರ್ಚೆಯಲ್ಲಿ ಆಡಿರುವ ಮಾತುಗಳನ್ನು ಕೇಳಿಸಿಲ್ಲ. ಕರ್ನಾಟಕದ ಉದಾಹರಣೆನೂ ಬಂದು ಹೋತು. ದತ್ತಪೀಠದ ಪ್ರಸ್ತಾಪ ಆಯಿತು, ವಿಜಯಪುರ ಜಿಲ್ಲೆ ಹೊನವಾಡ ಅದರ ಪ್ರಸ್ತಾಪ ಆಯಿತು ಅಮಿತ್ ಶಾ ಭಾಷಣದಲ್ಲಿ. ಹೆಂಗೆ ಕಂಡು ಆಸ್ತಿಗಳನ್ನು ವಕ್ಫ್ನವ್ರು ತಮ್ಮದು ಅನ್ನೋದಕ್ಕೆ ಸಾಧ್ಯ ಅಂತ ಕರ್ನಾಟಕದ್ದೂ ಸೇರಿದಂತೆ ಅನೇಕ ಉದಾಹರಣೆಗಳನ್ನು ಕೊಟ್ಟು ಅಮಿತ್ ಶಾ ಮಾತಾಡಿದರು.